ಶಿಷ್ಯ ಹುಡುಗಿ ತರ ಬಾಡಿ, ಹುಡುಗನ್ ತರ ಲವ್, ಯಾರ ಹತ್ರ ಸಿಕ್ಕುತ್ತಾರೋ ಅವ್ರ ಹತ್ರ ಇವನ್ಗೆ ಯಾಮರ್ಸಿ ಇಂಥವ್ನ ಮದುವೆ ಮಾಡ್ಬೋದು. ಇಲ್ಲಿ ಇಂಥವ್ನ ಗಡ್ಡ ಬೀಸೋದ್ರ ಅವ್ರಿಗೆ. ಸ್ಟ್ಯಾಂಡ್ ತಂದಿದ್ದೀವಿ, ಹೆಂಗಪ್ಪ ಹಾಕೊಳ್ಳೋದಿಲ್ಲ ವೀಡಿಯೋ ಮಾಡೋ ಅಂದರೆ ಇದೇ ಮಾಡಬೇಕು. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಲೇಟಾಗಿದ್ದೆ, ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಬೆಳಗ್ಗೆ ಎದ್ದು 2 ಮೀಲನ್ನ ರೆಡಿ ಮಾಡ್ಕೊಂಡು ಕಂಪ್ನಿಗೆ ಬಂದೆ. ಕಂಪ್ನಿಗೆ ಹೋಗೋ ಟೈಮ್ ಆದರೆ ಲೇಟ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಸೊ ಈಗ ನಾಷ್ಟು ಟೈಮು, ಎಲ್ಲ ನಾಷ್ಟಕ್ಕೆ ಹೋಯ್ತವ್ರೆ. ಸೊ ಹೋಗಿ ನಮ್ಮದು 2 ಮೀಲಲ್ಲಿ 1 ಮೀಲ್ ತಗೊಂಡು ತಿನ್ನಬೇಕು. ಸೊ ತಿನ್ನಬೇಕು. ರೈಸ್ ಹಮಾರ ಫಸ್ಟ್ ಮೀಲ್ ರೆಡಿ ಆಯಿತು. ಸೊ ನಮ್ಮ ಬಾಯ್ಸು ನಾಷ್ಟಕ್ಕೆ ರೆಡಿಯಾಗಿ ತಿಂತವ್ರೆ. ಪುಳಿಯೋಗರೆ ಇವತ್ತು ಕಳ್ಳಂಗೆ ಹೆಂಗೆ ನೋಡ್ತಾರ ನೋಡವ್ರು, ಕಳ್ಳಂಗೆ ಹೆಂಗೆ ನೋಡ್ತಾವನೆ. ವೀಡಿಯೋ ಹಾಕ್ತೀನಿ ಅಂತ ಏನು ಸಿನ್ಸಿಯರ್ ಆಗಿ ನೋಡ್ತಾವನೆ. ಸೇಮು ಅದ್ರ ತಲೆ ಕಾಣ್ತೀವ ಯಾಕಾರ ನೋಡ ಗಾಟ ಗಿಟ ಎಲ್ಲ ಬಸ್ಸಲ್ಲಿ. ಫಸ್ಟ್ ಮೀಲ್ ತಿಂದಾಯ್ತು. ಬಡ್ಡಿ ಮಗ ತಿನ್ನಷ್ಟಲ್ಲಿ ಹುಚ್ಚು ಬಿಡ್ಬಿಡ್ತೆ, ಒಸಿ ಲೇಟ್ ಆಗಲ್ಲ. ಏಕೆಳಿ ಅದರಲ್ಲಿ 80 ಗ್ರಾಮ್ ಓಟ್ಸು, ಅರ್ಧ ಲೀಟ್ರ್ ಹಾಲೇ ಇರುತ್ತೆ, 2 ಬಾಳೆಹಣ್ಣು, ಸೀಡ್ಸು, ಬಾದಾಮಿ ಎಲ್ಲ ಇರುತ್ತೆ. ಆಮೇಲೆ ಅದಲ್ಲದೆ 4 ಮೊಟ್ಟೆ. ಅರ್ಧ ಗಂಟೆ ಆಯಿತು ಅದು ತಿನ್ನೋಷ್ಟಲ್ಲಿ. ಎಲ್ಲ ಎದ್ದು ಹೊಂಟೋಗಿದ್ರು, ಇವ್ರು ಮಾತ್ರ ನನ್ನ ಜೊತೆ ಇನ್ನೂ ಇದ್ರು. ಸೊ ಏನೇ ಇದ್ರು ಟೀ ಟೈಮಲ್ಲಿ ಸಿಗೋಣ. ಟೀ ಟೈಮ್ ಆಯಿತು. ಸೊ 4 ಮೊಟ್ಟೆ, 4 ಮೊಟ್ಟೆ ಎಲ್ಲ ಬೆಟಾಲಿಗಳು ಕೂತ್ಕೊಂಡ್ರೆ ಒಂದೇ ಟೇಬಲಲ್ಲಿ. ಹಾಂ ಮಾಮೂನು ಬಿಡಲ್ಲ ಹುಡ್ಗಾಕರು ಬಿಡಲ್ಲ. ನೀವು ಹೆಂಗೆ ಜಲ್ ಸುರಿಸ್ತಾನೆ, ಪಕ್ಕ ಜಲ್ ಸುರಿಸ್ತಾನೆ. ಗೊತ್ತೇ ಆಗಲ್ಲ. ನೀನು ಹಂಗೆ ಇವನ್ಗೆ ಯಾಮರ್ಸಿ ಇಂಥವ್ನ ಮದುವೆ ಮಾಡ್ಬೋದು. ಇಲ್ಲಿ ಇಂಥವ್ನ ಗಡ್ಡ ಬೀಸೋದ್ರ ಅವ್ರಿಗೆ ಎಲ್ಲ ಏನೇ ಆದ್ರೂ ಅವ್ರ ತಮ್ಮದೇ ಇವ್ರ ತಮ್ಮ ಹುಡುಗಿರು. ಶಿಷ್ಯ ಹುಡುಗಿ ತರ ಬಾಡಿ, ಹುಡುಗನ್ ತರ ಲವ್, ಯಾರ ಹತ್ರ ಸಿಕ್ಕುತ್ತಾರೋ ಅವ್ರ ಹತ್ರ ಸೊ ಗೈಸ್, ಡ್ಯೂಟಿ ಮುಗೀತು. ಇವತ್ತು ಒಂಚೂರು ಲೇಟ್ ಆಗೋಯ್ತು. 3 ಗಂಟೆ 3:15 ಆಯ್ತೈತೆ ಆಲ್ರೆಡಿ. ಸೊ ಈಗ ಮನೆಗೆ ಹೋಗಿ ಚಿಕನ್ ಮಾಡ್ಕೊಳ್ಬೇಕು. ಹೋಯ್ತಾ ದಾರಿಲಿ ಹಂಗೆ ತಗೋ ಹೋಗ್ಬೇಕು. ಪರವಾಗಿಲ್ಲ, ಇವತ್ತು ಲೇಟ್ ಆಗ್ಬಿಡೈತೆ, ಏನಾಗಲ್ಲ. ಸೊ ಗೈಸ್, ಕೆಲಸದಿಂದ ಬಂದು ಫ್ರೆಶ್ ಅಪ್ ಆಗಿ ನಮ್ಗೇನೈತೆ 3ನೇ ಮೀಲ ರೆಡಿ ಮಾಡ್ಕೊಂಡು ಇದೀನಿ. ನೋಡ್ಬೋದು, ಸಲಾಡ್ ಮಾಡ್ಕೊಂಡಿದ್ದೀನಿ ಮತ್ತು ಚಿಕನ್ ರೈಸ್ 2 ರೆಡಿ ಮಾಡ್ಕೊಂಡಿದ್ದೀನಿ. ಬರ್ಬೇಕಾದ್ರೆ ಚಿಕನ್ನು ಮೊಟ್ಟೆ ತಂದೆ. ಸೊ ಅದೇ ಚಿಕನಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ. ಇದು ಸಲಾಡ್, ಇವೆರಡು ಒಂದು 3ನೇ ಮೀಲ. ಇವತ್ತಿಂದ ಸಲಾಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಲಾಡ್ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಬರೀ ಕ್ಯಾರೆಟ್ ತಿಂತಿದೆ ಮೊದಲು, ಈಗ ಸಲಾಡ್ನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಫೈಬರ್ ಇಂಟೇಕ್ ಜಾಸ್ತಿ ಮಾಡೋಣ ಅಂತ. ಏನಕ್ಕೆ ಅಂದರೆ ಫ್ರೆಂಡಿಂದ ಇದ್ದೀನಲ್ವಾ, ಅದಕ್ಕೋಸ್ಕರ. ಅವನು ದರ ತಿಂದು ಕೂತವನೆ ಆಲ್ರೆಡಿ. ಸೊ ಗೈಸ್,
ನಾನು 3 ಮೀಲ್ ತಿನ್ಕೊಂಡು ನಂದು ಏನೈತೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕಾಯ್ತು. ಸೊ ಅದಾಯಿತು. ಸೊ ಈಗ ನಾನು ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ ಹೋಗ್ಬೇಕು. ಆಲ್ರೆಡಿ ಜಾಸ್ತಿ ಟೈಮ್ ಆಗ್ಬಿಟ್ಟಿದೆ. ಸೊ ಪ್ರೀ ವರ್ಕೌಟ್ಗೆ ಮೀಲ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಮೊಟ್ಟೆ, ಸ್ವೀಟ್ ಪೊಟ್ಯಾಟೊ 200 ಗ್ರಾಮು ಆ್ಯಂಡ್ ಇನ್ನೊಂದು ಕ್ರಿಯೇಟಿನ್. ಇವತ್ತಿಗೆ 3 ದಿವಸ ಆಗಿದೆ ಕ್ರಿಯೇಟಿನ್ ಬದಲಾವಣೆ ಆಗ್ತೈತೆ. ಸೊ ನಾನು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಇವತ್ತು ತೋರಿಸ್ತೀನಿ, ಆದಷ್ಟು ವಿಡಿಯೋ ಮಾಡ್ತೀನಿ ನೋಡಿರಿ. ಈಗ ಇದನ್ನು ಬೇಗ ತಿನ್ಕೊಂಡು ಹೋಗೋದು ಅಷ್ಟೇ ಕಣಪ್ಪ. ಸೊ ಗೈಸ್, ಇದು ತಿಂದರೆ ಪ್ರೀ ವರ್ಕೌಟ್ ಮೀಲ್ ಕಂಪ್ಲೀಟ್ ಆಗಿದೆ. ಬೇಗ ಬೇಗ ಹೋಗ್ಬೇಕು. ಸೊ ಗೈಸ್, ಪ್ರೀ ವರ್ಕೌಟ್ ಮೀಲ್ ತಿಂದಾಯಿತು. ತುಂಬಾ ಲೇಟ್ ಆಗ್ಬಿಟ್ಟೈತೆ. ನೋಡ್ಬೋದು 10 ಗಂಟೆಗೆ 5 ನಿಮಿಷ. ಈಗ ಜಿಮ್ಗೆ ಹೋಗ್ಬೇಕು. ಬಡಿದ್ ಮಲ್ಗದೆ ಎದ್ ಬಾರ ಜಿಮ್ಗೆ ಹೋದ. ಹಾಂ ಅಲ್ಲ ಎದ್ ಬಾ. ಎದ್ ಬಲ್ಲ, ಟೈಮ್ ಆಯ್ತು. ಎಂತ ಕೂಬೆ ಬಿಟ್ಟಿದ್ದಿ? ಎಂಥ ಟೈಮಲ್ಲಿ ಹೋಗಿ ಮನೆ ಕಳಕ್ಕೆ ಹೋದ್ ನೋಡಲೆ. ಸೊ ಬಂದ ಜಿಮ್ಗೆ, ಏಷ್ಯನ್ ಜಿಮ್ಗೆ. ಸೊ ಇವತ್ತು ವರ್ಕೌಟ್ ಚೆಸ್ಟ್ ಆ್ಯಂಡ್ ಶೋಲ್ಡರು ಎಲ್ಲ ಮಾಡಬೇಕು. ಟೈಮ್ ಆಗ್ತದೆ ಬಾರ ಬೇಗ. ಮೊದಲೇ ಟೈಮ್ ಆದ ಒಳ್ಳೆ ಸತ್ಯಣ ಬರಂಗೆ ಬದವನ. ಸೊ ರೈಸ್ ಸ್ಟ್ಯಾಂಡ್ ತಂದಿದ್ದೀವಿ. ಹೆಂಗಪ್ಪ ಹಾಕೊಳ್ಳೋದಿಲ್ಲ ವೀಡಿಯೋ ಮಾಡ ಅಂದರೆ ಇದೇ ಮಾಡಲ್ಲ. ಇಲ್ಲ ಬೆಳಿಗ್ಗೆ ಮುರಿದಾಕ್ಬಿಟ್ಟು ಇದೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಈಗ ವೀಡಿಯೋ ಮಾಡೋದು. ಇನ್ನೇನು ಮಾಡೋಕ್ಕೈತೆ. ನೈಸ್ ಬೈ ಪೋಸಿಂಗ್ ಮಾಡ್ತಾವ್ರೆ. ಅಲ್ಲೇ ಅಪ್ಪ ಚೆಚ್ಚು ಬಿಸಾಕ್ಬಿಟ್ಟವ್ರೆ. ಟೈಮ್ ಆಲ್ರೆಡಿ ಕೆಚ್ಕೊ ಹೋಗೈತೆ. 1 ಗಂಟೆ ಆಗಿದೆ. ಮನೇಲಿ ಪೋಸಿಂಗ್ ಕೊಡ್ಕೊಂಡಿದ್ದ ಬಾ ಹೋದ ಟೈಮ್ ಆದ. ನೈಸ್ ಫೈನಲಿ
ನಂದು ವರ್ಕೌಟ್ ಇವತ್ತು ವರ್ಕೌಟ್ ಚೆಸ್ಟ್ ಆ್ಯಂಡ್ ಶೋಲ್ಡರ್ ಸರಿ ಕಾಂಪಾಕ್ಟ್ ಅಮ್ಮ ಫೋನ್ ಹಾಕಿದೆ 200 ಗ್ರಾಮ್ ಬೀನ್ಸ ಬಾಯ್ಲ್ ಮಾಡಿಲ್ಲ ಅಂತ ಮಾಡೋದು ಹೋಗಿದ್ದೀನಿ ಅದಷ್ಟೇ. ನಿನಗೂ ಸೇರಿಕಂಡು ನೆಲೆ ಮುಂಡೆದ 200 ಗ್ರಾಮ್ ಒಬ್ಬನೇ ತಿಂದ್ಬಿಡ್ತಿದ್ನ ಇಲ್ಲ ಆರೆಂಜ್ ಹಾಲು ನಮ್ಗಾರ ಇದು ಮಾಡಿಸ್ಬೇಕು ಲೀಟ್ರ್ ಕೊಡಕ್ಕೆ ಬರೀ 2 ಲೀಟ್ರ್ ಕೊಟ್ಟಿದ್ದೀವಿ ಅವ್ನಿಗೆ. ಏನ್ ಮಾಡೋದು ಇನ್ನೇ ಮಾಡ್ತೀವಿ ಇಲ್ವಾ ಎಲ್ಲೂ ಇಟ್ಟಿಲ್ವಾ ಇದಕ್ಕೆ ನೀರು ಹಾಕ್ತಾರಾ ನೀರು ಎಲ್ಲಕ್ಕೂ ಹಾಕ್ತಾರೆ ನೋಡಿ ಯಾವ್ದಾರ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಬಣ್ಣ ಬಂದ್ಬಿಟ್ಟು ಇಷ್ಟು ದಿನ ಇವತ್ತು ಲಾಸ್ಟ್ ಡೇಟ್ ಅಂದ್ರೆ ನಾನು ಬೇಡ ಬೇಡ ಅಂತಿದ್ದೆ ಒಂದಿನ ಆಯ್ತು ಎತ್ಕೊಬಲ ಟೈಮ್ ಆಯ್ತು ಮಾತಾಡೋ ಅಲ್ಲಿ ನಮ್ದು ಕೇಸರಿ ಯಾರು ಖಾಲಿ ಅಂತದೆ ಯಾವುದೋ ಒಂದು ಕೊಟ್ಟವನ್ನ ಅದನ್ನೇ ತಗೋತಿದ್ದೀವಿ. ಸರಿ ಬಾಯ್ ಕಣ. ಗೈಸ್ ನಮ್ಮ ಅಮ್ಮಂಗೆ ಹೇಳಿದೆ ಇಡು ಅಂತ ಇಟ್ಟೈತೆ ಬೇರೆ ಇಟ್ಟೈತೆ ಏನು ಇದು ಯಾವುದಮ್ಮ ಏನು ಇದನ್ನೇ ಹಾಕ್ಬಿಡಿದ್ರೆ ಆಯ್ತಿತ್ತದಾಗ ಇಲ್ಲೇ ಇರಲಿಲ್ವಾ ಯಾವ ಈ ಬೀನ್ಸ್ ಕಲ ಏನ್ ಕೊಡ್ರು ತಿಂತಾನೆ ಇವನು. ನಮ್ದೇನೈತೆ ಎಲ್ಲ ಬೆಳಿಗ್ಗೆ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬಾದಾಮಿ ಸುಮ್ಮನೆ ರಾಮ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಒಳ್ಳೆ ನೀನು ನೋಡಿ ಇನ್ಸ್ಟಾಗ್ರಾಮ್ಗೆ ಹಾಕು ಅನ್ಕೊಂಡು ಹಾಕ್ತಿದ್ದೀನಿ ಬಾದಾಮಿ ಹಾಲು ಹೆಸರು ಕಾಳು ನಾಳಿಕೆ ಇವೆಲ್ಲ. ಇದು ಫಸ್ಟ್ ಮೀಲ್ಗೆ ಆ್ಯಡ್ ಮಾಡ್ಕೊತೀನಿ, ಇದು 3ನೇ ಮೀಲ್ಗೆ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಇದು ತಗೋಗಿ ಫ್ರಿಜ್ಗೆ ಇಡೋದಷ್ಟೇ. ಅವನು ಕಾಯ್ತಾ ಕೂತಾನೆ ಹಾಕ್ಳಕ್ಕೆ ಗುಬ್ಬಿಡಿದು ಫ್ರಿಜ್ಗೆ ಇಟ್ರೆ ಮುಗಿಯಿತು. ಎಲ್ಲ ಮೇಕ್ ಇಟ್ಬಿಟ್ರೆ ಅಮ್ಮ ಎಷ್ಟು ನಿಮಿಷ ಆಯ್ತು ಅದು ಬೇಯಿಸಿ? ಅಮ್ಮ ಎಷ್ಟು ನಿಮಿಷ ಆಯ್ತು ಬೇಯಿಸಿ? ಜಾಸ್ತಿನೇ ಸಾಕು ಬೆಂದೋಗಿರ್ತದೆ ಈಗ. ಗೈಸ್ ಎಲ್ಲ ರೆಡಿ ಆಗೈತೆ. ಅವನಿಗರ್ದ ನನಗರ್ದ ಚಿಕನ್ ರೈಸ್, ಅವನಿಗೆ ರೈಸ್ ಆ್ಯಂಡ್ ಚಿಕನ್ ಎಲ್ಲ ಸೊ ಇದು ತಿನ್ಬಿಟ್ಟು ಮಲ್ಕೊಂಡದೆ. ಕಮಾನ್ ಗಾಯ್ಸ್. ನಿನ್ನೆ ರೈಸ್ ಜಾಸ್ತಿ ಇತ್ತು, ಸಾರು ಕಮ್ಮಿ ಇತ್ತು. ಇವತ್ತು ರೈಸ್ ಕಮ್ಮಿ ಇದ್ರೆ ಸಾರು ಜಾಸ್ತಿ ಇದೆ. ಸಾರು ಸಾಕ್ಲಾ? ಹಾಕು ಸಾರು, ಬರೀ ಸಾರು ಹಾಕು. ಸಾಕ್ಬಿಡು. ಗೈಸ್ ಇದು ನನ್ನ ಲಾಸ್ಟ್ ಮೀಲು. ಇದು ತಿನ್ಕೊಂಡು ಮಲ್ಕೊಂತೀನಿ. ಸೊ ಇವಾಗನೇ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು ನೀವು, 12 ಗಂಟೆ 4 ಗಂಟೆ ಇದೆ. ಸೊ ರವಿ ಗೈಸ್, ಬೆಳಗ್ಗೆ ಸಿಗೋಣ ತಿರ್ಗೋಣ ಮತ್ತೊಂದು ದಿನ ಭಾಗ್ಯ. ಸೊ ಬಾಯ್.